ಉಪ್ಪಳ ಗೇಟ್ ಬಳಿ ನಿರ್ಮಿಸಲಾಗಿರುವ ಅವೈಜ್ಞಾನಿಕ ಅಂಡರ್ ಪಾಸ್ ಒಂದು ಸಣ್ಣ ಮಳೆ ಸುರಿದರೂ ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆ ಕಲ್ಪಿಸದ ಕಾರಣ ನೀರು ತುಂಬಿ ಜಲಾವೃತಗೊಂಡಿತ್ತು. ಈ ಬಗ್ಗೆ ವಿ4 ನ್ಯೂಸ್ ಚಾನೆಲ್ನಲ್ಲಿ ಸಮಗ್ರವಾದ ವರದಿಯನ್ನ ಬಿತ್ತರಿಸಲಾಗಿತ್ತು. ವರದಿ ಪ್ರಸಾರದ ಬಳಿಕ ಎಚ್ಚೆತ್ತುಕೊಂಡ ಯುಎಲ್ಸಿಸಿ ಅಧಿಕಾರಿಗಳು ಮುಚ್ಚಲಾಗಿದ್ದ ಚರಂಡಿಯನ್ನ ತೆರೆದು ನೀರು ಹರಿದು ಹೋಗಲು ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಮಳೆ ಬಂದು ಜಲಾವೃತಗೊಂಡಾಗ ಸುತ್ತಮುತ್ತಲಿನ ಗ್ರಾಮಸ್ಥರು ಅಂಡರ್ ಪಾಸ್ನಲ್ಲಿ ಹರಸಾಹಸ ಪಟ್ಟು ಸಂಚರಿಸುವಂತಾಗಿದ್ದು, ಯುಎಲ್ಸಿಸಿ ಇಂಜಿನಿಯರ್ಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಸಾಮಾನ್ಯವಾಗಿ ಮಳೆ ಬಂದರೆ ಎಲ್ಲರೂ ಖುಷಿಪಡುತ್ತಾರೆ. ಆದರೆ ಕಳೆದ 2 ದಿನಗಳಿಂದ ಸುರಿದ ಮಳೆಗೆ ಉಪ್ಪಳ ಗೇಟ್ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕ ಪಡುವಂತಾಗಿದೆ. ಈ ಬಗ್ಗೆ ವಿ4 ನ್ಯೂಸ್ನಲ್ಲಿ ವರದಿ ಮಾಡಲಾಗಿದ್ದು, ಬೇಸಿಗೆ ಕಾಲದ ಮೊದಲು ಮಳೆಗೆ ಅಂಡರ್ ಪಾಸ್ನಲ್ಲಿ ಪೂರ್ಣವಾಗಿ ನೀರು ಕಟ್ಟಿ ನಿಂತು ಈ ರೀತಿ ಪರದಾಡಬೇಕಾದ ಅವಸ್ಥೆ ಎದುರಾದರೆ ಮಳೆಗಾಲದಲ್ಲಿ ಸುರಿಯುವ ಮಳೆಗೆ ಏನಾಗಬಹುದೆಂಬ ಪ್ರಶ್ನೆಯನ್ನು ಕೂಡ ವರದಿಯಲ್ಲಿ ಕೇಳಲಾಗಿತ್ತು. ವರದಿಯನ್ನು ನೋಡಿ ಎಚ್ಚೆತ್ತುಕೊಂಡ ಯುಎಲ್ಸಿಸಿ ಅಧಿಕಾರಿಗಳು ಬುಧವಾರ ಮಧ್ಯಾಹ್ನದ ವೇಳೆ ಸ್ಥಳೀಯ ಸಮಾಜ ಸೇವಕರನ್ನು ಸಂಪರ್ಕಿಸಿ ಮುಚ್ಚಲಾಗಿದ್ದ ಚರಂಡಿಯನ್ನು ತೆರೆದು ನೀರು ಹರಿದು ಹೋಗುವ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ರೈಲ್ವೆ ಗೇಟ್ಗೆ ತಾಗಿಕೊಂಡೇ ನಿರ್ಮಿಸಲಾಗಿರುವ ಈ ಅಂಡರ್ ಪಾಸ್ನಲ್ಲಿ ನೀರು ತುಂಬಿದರೆ ವಾಹನ ಸಂಚಾರ ಪೂರ್ಣವಾಗಿಯೂ ಸ್ಥಗಿತಗೊಳ್ಳುತ್ತಿತ್ತು. ಸಣ್ಣ ಮಳೆ ಬಂದರೂ ಸಾಕು ಅಂಡರ್ ಪಾಸ್ ಜಲಾವೃತವಾಗುವುದರ ಜೊತೆಯಾಗಿ ಈ ಪರಿಸರ ನೀರು ನಿಂತು ರಸ್ತೆ ಕೆರೆಯಂತಾಗುತ್ತಿತ್ತು. ವಿ4 ನ್ಯೂಸ್ ಮಂಜೇಶ್ವರ.